ಈ ಗದ್ದೆಯವರು ಕೂಡ ಆ ಒಂದು ವಿಧಾನನೇ ಅನುಸರಿಸಿದ್ದಾರೆ. ಎಲ್ಲರೂ ಈಗೀಗ ಬದಲಾಗ್ತಾ ಇದ್ದಾರೆ, ನೀವು ಕೂಡ ಬದಲಾಗಿ. ಕಳೆ ಔಷಧಿ ಏನು ಹೊಡಿತಲ್ಲ ಈಗ ಇದ್ರಲ್ಲಿ ಕಳೆ ಅವಾಯ್ಡ್ ಆಗುತ್ತೆ. ಬರಲ್ಲ. ಈ ತರ ಮಾಡೋದ್ರಿಂದ ಪ್ರಯೋಜನ ರೈತನಿಗೆ ಜಾಸ್ತಿ. ಹಾ ಸರ್, ಈಗ ಏನ್ ಮಾಡಿಸ್ತಾ ಇದ್ರಿ ಕಬ್ಬನ್ ಗದ್ದೆಲಿ? ಕಬ್ಬೆಲ್ಲ ಕಟಾವಾಗೈತೆ. ಕಬ್ಬೆಲ್ಲ ಕಟಾವಾಗಿ ಈಗ ಬೆಂಕಿ ಹಾಕ್ಬೇಕಿತ್ತು ನೀವು. ಏನ್ ಮಾಡ್ತಾ ಇದೀರಾ ಈಗ? ತರಗಗೆ ರೋಟಿ ಓಡಿಸ್ತಾ ಇದೀವಿ, ಗೊಬ್ಬರ ಆಯ್ತದೆ, ಮತ್ತೆ ಹೊಗೆ ಬಂದೆಲ್ಲ ಪರಿಸರ ನಾಶ ಆಗೋ ಬದಲಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನಾವು ಗದ್ದೆಗೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದೀವಿ. ಓಕೆ, ರೋಟ್ರಿ ಓಡಿಸ್ತಾ ಇದೀರಾ. ಪುಡಿಯಾಗ ಅಲ್ಲೇ ಬೀಳುತ್ತೆ, ಕೊಳ್ತೈತೆ, ಗೊಬ್ಬರ ಆಯ್ತದೆ. ಮತ್ತೆ ಈಗ ಯಾವ್ದೇ ಬೆಂಕಿ ಹಾಕಿದ್ರು ಯಾವ ಅನಾಹುತನೂ ಇಲ್ಲ, ಪರಿಸರಕ್ಕೆ ಹೊಗೆ ತುಂಬಿ ಎಲ್ಲ ಇಂಗಾಲ ಡೈಆಕ್ಸೈಡ್ ಎಲ್ಲ ಇದಾಗಿ ಆಯ್ತಿತ್ತಲ್ಲ, ಆ ತರ ಎಲ್ಲ ಇದಾಗ ಬದಲಿಗೆ ಪರಿಸರಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ನಾವು ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಅಂದ್ರೆ ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ತರ ಪುಡಿ ಮಾಡಿಸ್ತಾ ಇರೋದು. ಎಷ್ಟು ವರ್ಷದಿಂದ ಮಾಡಿಸ್ತಾ ಇದೀರಾ ನೀವು? 3-4 ವರ್ಷದಿಂದ ಮಾಡಿಸ್ತಾ ಇದೀವಿ ನಾವು. 3-4 ವರ್ಷದಿಂದ ಮಾಡಿಸ್ತಾ ಇದೀವಿ. ರಿಸಲ್ಟ್ ಹೆಂಗಿದೆ ಭೂಮಿದು? ಚೆನ್ನಾಗಿರುತ್ತೆ, ಫಲವತ್ತತೆ ಚೆನ್ನಾಗಿರ್ತದೆ, ಸೊಪ್ಪಾಗುತ್ತೆ, ಮಣ್ಣೆಲ್ಲ ಗೊಬ್ಬರ ಹಾಕ್ದಂಗೆ ಆಗ್ತದೆ, ಉಳ್ಬೋದು ಎಲ್ಲನೂ ಓಡಿಸಿದ್ರೆ. ಓಕೆ, ಈಗ ಪಟ ಮಲ್ಚಿಂಗ್ ಮಾಡ್ತಿದ್ವಿ, ಈಗೇನಂತಂದ್ರೆ ಎಲ್ಲಾ ಪಟ್ಟಿಗೂ ಇದಾಗುವಂಗೆ ಮಾಡ್ತಾ ಇದೀವಿ. ಎಷ್ಟು ವರ್ಷ ಆಯ್ತು ನೀವು ತರಗಗೆ ಬೆಂಕಿ ಹಾಕೋದ್ ಬಿಟ್ಟು? ಈಗಾಗಲೇ ಒಂದು 5-6 ವರ್ಷ ಆಗಿದೆ ನಮ್ದು. 5-6 ವರ್ಷ ಆಗಿದೆ. ತರಗಗೆ ಬೆಂಕಿ ಹಾಕೋದ್ರಿಂದ ಏನೇನಾಗುತ್ತೆ ಅಂತ ತಿಳ್ಕೊಂಡಿದ್ದೀರಲ್ವಾ? ಏನೇನು? ಕಾರ್ಬನ್ ಡೈಆಕ್ಸೈಡ್ ಒಂದು ಬಿಡುಗಡೆ ಆಗುತ್ತೆ, ಪರಿಸರ ಮಾಲಿನ್ಯ ಆಗುತ್ತೆ. ಅದು ಬಿಟ್ಟು ಭೂಮಿಲಿರೋ ಸೂಕ್ಷ್ಮಾಣು ಜೀವಿಗಳು, ಎರೆಹುಳುಗಳು ಸತ್ತೋಗ್ತವೆ. ಹಂಗಾಗಿ ಬೆಂಕಿ ಹಾಕ್ಬಾರ್ದು. ಈಗೇನಂತಂದ್ರೆ ಹಾಕ್ಲಿಲ್ಲ ಅಂತಂದ್ರೆ ಜೀವಾಣುಗೆಲ್ಲ ಉತ್ಪತ್ತಿ ಆಗ್ತವೆ, ಎರೆಹುಳು ಎಲ್ಲ ಜಾಸ್ತಿ ಉತ್ಪತ್ತಿ ಆಗ್ತದೆ. ಸೂಕ್ಷ್ಮಾಣು ಜೀವಿಗಳೆಲ್ಲ 1:1 ವೃದ್ಧಿ ಆಗ್ತದೆ. ಹಂಗಾಗಿ ಅನುಕೂಲ ಆಗಲಿ ಅಂತೇಳಿ. ಓಕೆ, ಇದ್ರ ಮೇಲೆ ಇನ್ನೂ ಸಗಣಿ ನೀರು ತಪ್ಪಿದ್ರೆ ಜೀವಾಮೃತ ಅವೆಲ್ಲ ಹಾಕಿದ್ರೆ ಇನ್ನೂ ಸೂಕ್ಷ್ಮಾಣು ಜೀವಿಗಳು ವೃದ್ಧಿ ಆಗುತ್ತೆ. ಸಾವಯವ ಅಂಶ ಮಾಡಿದ್ರೆ ಇನ್ನೂ ಅನುಕೂಲ ಆಯ್ತು. ಈಗೇನಂದ್ರೆ ನಾವು ಫರ್ಟಿಲೈಸರ್ ಜೊತೆಲಿ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋದು, ಹಂಗಾಗಿ ಇದು ಮಾಡ್ತಾರೆ. ನೀವು ಈ ತರ ಎಲ್ಲ ಮಾಡಿದ್ರೆ ಫರ್ಟಿಲೈಸರ್ ಅಗತ್ಯ ಇಲ್ಲ, ಬೇಕಾಗಿಲ್ಲ, ಕಡಿಮೆ ತಗತ್ತೆ. ಆಮೇಲೆ ಪೈರು ಎಲ್ಲ ಜಾಸ್ತಿ ಒತ್ತಾಗಿ ಬರೋದೆಲ್ಲ ಕಡಿಮೆ ಆಗ್ತದೆ, ಅದವಾಗಿ ಬರ್ತದೆ, ಚೆನ್ನಾಗಿ ಬರ್ತದೆ. ಈಗ ಇದು ಎರಡನೇ ಕುಳೆ ತಗೋಬೋದಾ? ಕಬ್ಬು ಎರಡನೇ ಕುಳೆ, ಮೂರನೇ ಕುಳೆ ಇದ್ರ ಮಧ್ಯೆ ಮೊದಲೇ ಒಂದ್ ಟನ್ ಕಬ್ಬಾಗಿ ಕೂಳೆ ಕಡ್ದಿರ್ದು, ಇದು ಈಗ ಪುನಃ ಕೂಳೆ ಬಿಡ್ತಾ ಇರೋದು ಈಗ. ಓಕೆ, ಬೆಂಕಿ ಹಾಕೋ ಬದಲು ಹಿಂಗ್ ಮಾಡ್ಬೋದು ರೈತರು. ಹಂಗಾಗಿ ನೋಡದ್ನಲ್ಲ, ಬೆಂಕಿ ಹಾಕ್ತಾರೆ ಜನ ಸುಮ್ನೆ ಎಲ್ಲ ಈ ತರ ಮಾಡ್ಲಿ. ಎಷ್ಟು ಖರ್ಚಾಗುತ್ತೆ ಇದಕ್ಕೆ ನಿಮ್ಗೆ? ಇದು ಗಂಟೆಗೆ 1500 ರೂಪಾಯಿ ಒಂದ್ ಗಂಟೆಗೆ. ಒಂದ್ ಎಕರೆ ಹೊಡಿಬೇಕು ಅಂದ್ರೆ 3-3.5 ಗಂಟೆ ಟೈಮ್ ಆಯ್ತದೆ. ಒಂದ್ 6,000 ರೂಪಾಯಿ ಆಯ್ತದೆ ಒಂದ್ ಎಕರೆಗೆ. ಗೊಬ್ಬರ ಆಯ್ತದೆ, ಮತ್ತೆ ಒಂದು 10-12 ರೂಪಾಯಿ ಖರ್ಚಾಯ್ತು. ಎಷ್ಟು ಎಕ್ಸ್ಪೆನ್ಸ್ ಬೀಳ್ತದೆ ಅದೇ ಅಷ್ಟೇ ಗೊಬ್ಬರ ನಮ್ಗೆ ಉಳಿತಾಯ ಆಯ್ತು. ಹೌದೌದು, ನೀವು ಈಗ ಕೆಮಿಕಲ್ ತರ್ತೀರಲ್ಲ, ಅದ್ರ ದುಡ್ಡು ಹೌದು, ಅದ್ರ ಬದಲು ಇದು ಆಯ್ತದೆ. ಹಾ ಸರ್, ಓಕೆ. ಇದೊಂದು ಒಳ್ಳೆ ಸಂದೇಶ, ಒಳ್ಳೆ ಮಾಹಿತಿ ನಮ್ಮ ರೈತರಿಗೆ. ಅದರಲ್ಲೂ ಮಂಡ್ಯ ರೈತರಿಗೆ ಜಾಸ್ತಿ ಕಬ್ಬು ಬೆಳೀತಾರೆ. ಈಗ 50% ಎಲ್ಲ ಯಾರು ಬೆಂಕಿ ಆಗ್ತಾ ಇಲ್ಲ. ಪಟ ಮಲ್ಚಿಂಗ್ ಮಾಡ್ತಾ ಇದಾರೆ ಅಷ್ಟೇ ಹೊರತು ಯಾರು ಬೆಂಕಿ ಆಗ್ತಾ ಇಲ್ಲ. ಎಲ್ಲ ಒಂದು 10% ಅಷ್ಟೇ ಬೆಂಕಿ ಆಗ್ತಾ ಇರೋದು ಅಷ್ಟೇ. ಬಾಕಿಯವರೆಲ್ಲ ಮಲ್ಚಿಂಗ್ ಮಾಡ್ತಾ ಇದಾರೆ ಎಲ್ಲ. ಈಗ ಮತ್ತೆ ಏನಂದ್ರೆ ನೀರು ಕೊಡೋ ಅಗತ್ಯನೂ ಕಡಿಮೆ ಆಗ್ಬಿಡುತ್ತೆ. ಕಡಿಮೆ ನೀರು ತೇವಾಂಶ ಶೇಖರಣೆ ಇಟ್ಕೊಂಡಿರ್ತದೆ. ತರಗ ಇಟ್ಕೊಂಡಾಗ ಈಗ ಅದನ್ನ ಕೊಡ್ತಿದ್ದಂತವ್ರು ಒಂದು ತಿಂಗಳು ಗಂಟು ಬೇಕಾದ್ರೆ ನಡೀತದೆ. ಈಗ ಹೌದು, ಒಂದಾದ ಮಾಡಿದ್ರೆ 1 ತಿಂಗಳು ಗಂಟು ನಡೀತದೆ ಈಗ ಭೂಮಿನ. ಈ ರೀತಿ ರೈತ ಎಜುಕೇಟೆಡ್ ಆಗ್ಬೇಕು, ರೈತ ಎಲ್ಲ ತಿಳ್ಕೊಂಡ್ರೆ ಈ ರೀತಿ ವೈಜ್ಞಾನಿಕವಾಗಿ ನೀವು ಹೋಗ್ತೀರಾ. ಹೌದು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವಿಡಿಯೋ ಏನಿದೆ ಇದೆಲ್ಲ ಕಬ್ಬು ಬೆಳೆಯೋರಿಗೆ ಅರ್ಪಣೆ ಆಗುತ್ತೆ. ಈ ವಿಡಿಯೋ ಏನಂತಂದ್ರೆ, ತರಗನ್ನ ಕಟಾವಾದ ತಕ್ಷಣ ಬೆಂಕಿ ಹಾಕಿ ಸುಡ್ತೀರಾ, ಅದ್ರ ಬದಲು ಈ ರೀತಿ ಪುಡಿ ಮಾಡೋವಂಥ ಯಂತ್ರ, ಈ ಯಂತ್ರದಿಂದ ಪುಡಿ ಭೂಮಿಗೆ ಯಂತ್ರ ಬರೋದು ಸ್ವಲ್ಪ ಕಷ್ಟನೇ. ಅಂದರೆ ಯಂತ್ರನೂ ತರಬಾರ್ದು, ಆದರೆ ನಾವೇನೂ ಮಾಡೋಕ್ಕಾಗಲ್ಲ. ಸುಡೋ ಬದಲು ಈ ಯಂತ್ರ ತಂದು ಈ ರೀತಿ ಪುಡಿ ಮಾಡಿದ್ರೆ ಇದೇ ಗೊಬ್ಬರ ಆಗುತ್ತೆ. ನಮ್ಮ ರೈತರೆಲ್ಲ ಬದಲಾಗಬೇಕು, ಸುಡಬಾರ್ದು ಭೂಮಿನ. ಈ ರೀತಿ ಗೊಬ್ಬರ ಹಾಕಿ ತಪ್ಪಿದ್ರೆ ಇದನ್ನೇ ಸ್ವಲ್ಪ ಪುಡಿ ಮಾಡಿ ಹಾಕಿದ್ರೆ ಭೂಮಿಗೆ ಗೊಬ್ಬರ ಆಗುತ್ತೆ. ತೇವಾಂಶ ಭೂಮಿಲೇ ಉಳ್ಕೊಳ್ಳುತ್ತೆ. ನೀವು ಕೊಡೋವಂಥ ನೀರು ಕಡಿಮೆ ಪ್ರಮಾಣದಲ್ಲಿ ಕೊಟ್ಟರೂ ಸಾಕಾಗುತ್ತೆ, ಮತ್ತು ಕೆಮಿಕಲ್ ಕೊಡೋ ಅವಶ್ಯಕತೆ ಇರೋದಿಲ್ಲ. ಇದು ಈ ಒಂದು ವಿಡಿಯೋ ಉದ್ದೇಶ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ರೈತರು ಬದಲಾಗಿ ಭೂಮಿನ ಸುಡಬೇಡಿ. ಇದೊಂದು ನಮ್ಮ ಕೃಷಿ ಬದುಕು ತಂಡದಿಂದ ಕಳಕಳಿಯ ಮನವಿ.